ಆ್ಯಕ್ಚುಲಿ ಈ ಬೈಟಲ್ಲಿ ಇದೇ ಫಸ್ಟ್ ಲಾಂಗ್ ಟ್ರಿಪ್ ನಾವು ಹೊರಟಿರೋದು. ಕುಶಾಲನಗರದಿಂದ ಮಡಿಕೇರಿ, ಮಡಿಕೇರಿಯಿಂದ ಸುಳ್ಯದಿಂದ ಕಾಸರಗೋಡು ಹೋಗೋಣ ಅಂತ. ಸೊ 2 ವರ್ಷದ ಹಿಂದೆ ನನ್ನ ಹತ್ರ ಸ್ಕೂಟಿ ಇತ್ತಲ್ಲ ಆಕ್ಸಸ್, ಅದರಲ್ಲಿ ಮಾಡಿದ್ದೆ. ಮಡಿಕೇರಿಯಿಂದ ಆ್ಯಕ್ಚುಲಿ ಮಂಗಳೂರು ರೋಡ್ ತೊಗೊಳ್ಬೇಕು ನಾನು. ಮಂಗಳೂರು ರೋಡಿಂದ ಸುಳ್ಯದಿಂದ ಇನ್ನೊಂದು ಡಿವಿಷನ್ ಇದೆ. ಇಲ್ಲಿಂದ ನಮಗೆ ಘಾಟ್ ಪ್ರಾರಂಭ, ಸುತ್ಕೊಂಡು ಹೋಗೋದು, ಹಾವು ಸುತ್ತಾರೈತೆ. ಇನ್ನೊಂದು ಏನಂದರೆ ಇಲ್ಲಿ ಆಕ್ಸಿಡೆಂಟ್ಗಳು ತುಂಬ ಜಾಸ್ತಿ, ತುಂಬ ಅಂದರೆ ತುಂಬ ಜಾಸ್ತಿ. ಒಂದೊಂದು ಸತಿ ಮಿಸ್ ಮಾಡ್ತೀನಿ ಆ ಗಾಡಿನ. ಈ ರೂಟಲ್ಲೆಲ್ಲ ಸುಮಾರು ಸತಿ ಓಡಾಡಿದ್ದೀನಿ ಆ ಗಾಡೀಲಿ. ಇವಾಗ ನಾಷ್ಟ ಎಲ್ಲ ಆಗಿ ಸ್ವಲ್ಪ ಮುಂದೆ ಬರ್ತಾ ಇದ್ದೀವಿ. ಈ ಸುಳ್ಯ ಎಂಟ್ರಿ ಆದಂಗೆ ಲೆಫ್ಟ್ ತೊಗೊಳ್ಬೇಕು. ಪಾಟೇಲ್ ಮೆಡಿಕಲ್ಸ್ ಅಂತ ಇದೆ ನೋಡಿ, ಅಲ್ಲಿಂದ ಲೆಫ್ಟ್ ತೊಗೊಂಡ್ರೆ ಸೀದಾ ಕೇರಳ ಹೋಗ್ಬೋದು. ಕೇರಳ ಬಾರ್ಡ್ರ್ ಟಚ್ ಆದ್ವೋ ಇಲ್ಲ ಕರ್ನಾಟಕದಲ್ಲೇ ಇದೀವೋ ಒಂದು ಅರ್ಥ ಆಯ್ತಲ್ಲ. ಇವಾಗ ರೋಡ್ ಮಾತ್ರ ಫಸ್ಟ್ ಕ್ಲಾಸ್ ಕ್ವಾಲಿಟಿಯಲ್ಲಿದೆ ಗಾಯ್ಸ್. ಅಂಥ ದೊಡ್ಡ ಏರ್ಪಿನ್ ಬೆಂಡಲ್ಲ, ನಿಮಗೆ ದಿಂಬಮ್ಮ ಅಲ್ಲೆಲ್ಲ ಸಿಗುತ್ತಲ್ಲ ಅಂಥ ದೊಡ್ಡದಲ್ಲ, ಚಿಕ್ಕದು. ಓಕೆ, ಇವಾಗ ಹೈವೇಗೆ ಬಂದೆ. ಅದು ಸ್ವಲ್ಪ ವರ್ಕಿಂಗ್ ಪ್ರೋಗ್ರೆಸ್ ಇತ್ತು, ಹೆವಿ ಧೂಳು. ಈ ಹೈವೇನ ಏನು ಕಂಪ್ಲೀಟ್ ಆಗಿಲ್ಲ ಅನಿಸುತ್ತೆ. ಎಲ್ರಿಗೂ ನಮಸ್ಕಾರ ಮತ್ತು ಇನ್ನೊಮ್ಮೆ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಲಾಗ್. ಇವತ್ತು ನನ್ನ ಪ್ರವಾಸ ಬಂದು ಕೇರಳ ಕಡೆ. ಕೇರಳದಲ್ಲಿ ಎಲ್ಲಿ ಅಂದರೆ ಕಾಸರಗೋಡು. ನನ್ನ ಮನೆಯಿಂದ ಆಲ್ಮೋಸ್ಟು 200 ಕಿಲೋಮೀಟ್ರ್ ಹತ್ರ ಆಗ್ಬೋದೇನೋ, ಸರಿ ಅಂದಾಜು ಗೊತ್ತಿಲ್ಲ. ಟ್ರಿಪ್ 0 ಮಾಡಿದ್ದೀನಿ ಮನೆಯಿಂದ ಹೊರಟಾಗ. ಹಾಗಾಗಿ ಮನೆ ತಲುಪಿದಾಗ ಅಂದರೆ ಡೆಸ್ಟಿನೇಷನ್ ತಲುಪಿದಾಗ ನಿಮಗೆ ಲೆಕ್ಕ ಸಿಗುತ್ತೆ. ಇವಾಗ ಒಂದು 19 ಕಿಲೋಮೀಟ್ರ್ ಏನೋ ಬಂದೆ ಗಾಡಿ ಓಡಿಸ್ಕೊಂಡು ಮನೆಯಿಂದ. ಕುಶಾಲನಗರದಿಂದ ಮಡಿಕೇರಿ, ಮಡಿಕೇರಿಯಿಂದ ಸುಳ್ಯದಿಂದ ಕಾಸರಗೋಡು ಹೋಗೋಣ ಅಂತ. ಸುಳ್ಯದಿಂದ 2 ರೂಟು ಡಿವೈಡ್ ಆಗುತ್ತೆ. ಒಂದು ಜಾಲ್ಸೂರು ಮೇಲೆ ಹೋಗ್ಬೋದು, ಇನ್ನೊಂದು ಬಸ್ ಸ್ಟ್ಯಾಂಡ್ಗಿಂತ ಸ್ವಲ್ಪ ಹಿಂದೆ ಒಂದು ಲೆಫ್ಟ್ ಹೋಗಬೇಕು. ಆ ಊರ ಹೆಸರು ಗೊತ್ತಿಲ್ಲ ನನಗೆ ಸರಿಯಾಗಿ, ಬಟ್ ನಾನು ಡೆಸ್ಟಿನೇಷನ್ ತಲುಪಿದಾಗ ತೋರಿಸ್ತೀನಿ ಹೆಂಗೆ ಹೋಗಬೇಕು ಅನ್ನೋದು, ಡಿವಿಯೇಷನ್ ತೋರಿಸ್ತೀನಿ ಅಂತ. 10:30 ಆಯಿತು ಟೈಮು. ಮನೆ ಬಿಟ್ಟಾಗ ಒಂದು 10-15 ಆಗಿತ್ತು. ನನ್ನ ಜೊತೆ ನಮ್ಮ ಅಮ್ಮ ಇದ್ದಾರೆ, ಇಬ್ಬರು ಹೋಗ್ತಿದ್ದೀವಿ ಊರ ಕಡೆ. ಆ್ಯಕ್ಚುಲಿ ಈ ಬೈಟಲ್ಲಿ ಇದೇ ಫಸ್ಟ್ ಲಾಂಗ್ ಟ್ರಿಪ್ ನಾವು ಹೊರಟಿರೋದು. ಮೈಸೂರು, ಸೋಮವಾರಪೇಟೆ ಮತ್ತು ವಿರಾಜಪೇಟೆ ಸೈಡೆಲ್ಲ ತಿರುಗಾಡ್ಕೊಂಡಿದ್ದೆ ಈ ಬೈಟಲ್ಲಿ. ಲಾಂಗ್ ಅಂತ ಯಾವುದೂ ಮಾಡಿತ್ತಿಲ್ಲ. ಒಂದು 200 ಕಿಲೋಮೀಟ್ರು 150 ಕಿಲೋಮೀಟ್ರ್ ಹೋಗಿ ಒಂದು 2 ದಿವಸ ಸ್ಟೇ ಆಗಿ ಅಲ್ಲಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬಂದಿದ್ದೆಲ್ಲ ಈ ಬೈಟಲ್ಲಿ ಮಾಡಿತ್ತಿಲ್ಲ. ಒಂದು 2 ವರ್ಷದ ಹಿಂದೆ ನನ್ನ ಹತ್ರ ಸ್ಕೂಟಿ ಇತ್ತಲ್ಲ ಆಕ್ಸಸ್, ಅದರಲ್ಲಿ ಮಾಡಿದ್ದೆ. ವೀಡಿಯೋಸ್ ಎಲ್ಲ ಇತ್ತು, ಬಟ್ ನನ್ನ ಚಾನಲ್ ಏನೋ ಪ್ರಾಬ್ಲಮ್ ಆಗಿ ಬರೋ ವೀಡಿಯೋ ಎಲ್ಲ ಡಿಲೀಟ್ ಆಗಿತ್ತು. ಕ್ಲೈಮೇಟ್ ಪರವಾಗಿಲ್ಲ ಅಂತ ಹೇಳಷ್ಟು ಬಿಸಿಲು ಇಲ್ಲ, ಅಂತ ಹೇಳಷ್ಟು ಚಳಿನೂ ಇಲ್ಲ. ಈ ರೀತಿ ಇದ್ದರೆ ಸಾಕು, ಆರಾಮಾಗಿ ಹೋಗ್ಬೋದು ನಾವು. ಇನ್ನು ಮಡಿಕೇರಿ ತಲುಪಿಲ್ಲ ಆಯಿತಾ. ಮಡಿಕೇರಿ ದಾಟೆಲ್ಲ ಆದಮೇಲೆ ಎಲ್ಲಾದರೂ ನಾಷ್ಟಕ್ಕೆ ನಿಲ್ಲಿಸ್ಬೇಕು, ಹೊಟ್ಟೆ ಹಸಿತಾ ಇದೆ. ಓಕೆ, ಇವಾಗ ನಾವು ಮಡಿಕೇರಿಗೆ ಬಂದ್ವಿ. ಮಡಿಕೇರಿಯಿಂದ ಆ್ಯಕ್ಚುಲಿ ಮಂಗಳೂರು ರೋಡ್ ತೊಗೊಳ್ಬೇಕು ನಾನು. ಮಂಗಳೂರು ರೋಡಿಂದ ಸುಳ್ಯದಿಂದ ಇನ್ನೊಂದು ಡಿವಿಷನ್ ಇದೆ. ಇಲ್ಲಿಂದ ಲೆಫ್ಟ್ ತೊಗೊಂಡ್ರೆ ನಿಮಗೆ ಮಂಗಳೂರು, ಪುತ್ತೂರು, ಕಾರ್ಕಳ ಮತ್ತು ಕಾಸರಗೋಡು, ಕೇರಳ ಬಾರ್ಡ್ರು ಎಲ್ಲ ಹೋಗ್ಬೋದು, ಜಾಲ್ಸೂರು. ಸ್ಟ್ರೈಟ್ ಆದರೆ ನಿಮಗೆ ಮಡಿಕೇರಿ ಸಿಟಿ ಸ್ಟಾರ್ಟ್ ನೋಡಿ. ಮತ್ತು ನಮ್ಮ ಭಾಗಮಂಡಲ, ತಲಕಾವೇರಿ ಅದು ಹೋಗ್ಬೋದು ಈ ಸೈಡು. ಇಲ್ಲಿಂದ ನಮಗೆ ಘಾಟ್ ಪ್ರಾರಂಭ, ಸುತ್ಕೊಂಡು ಹೋಗೋದು, ಹಾವು ಸುತ್ತಾರೈತೆ. ಬಟ್ ನನಗೆ ಅಭ್ಯಾಸ ಇದೆ ಘಾಟಲ್ಲೆಲ್ಲ ಓಡಿಸಿ, ಬೈಕು, ಕಾರು, ಸ್ಕೂಟಿ ಎಲ್ಲ ಓಡಿಸಿ ಘಾಟಲ್ಲಿ ಅಭ್ಯಾಸ ಇದೆ. ಸೋಲೋ ಇದ್ಬಿಟ್ಟಿದ್ರೆ ಸ್ವಲ್ಪ ಟೈಮು ಪಿಕಪ್ ಆಗುತ್ತೆ. ಬಟ್ ಪಿಲಿಯನ್ ಇದ್ದಾರಲ್ಲ, ಹಾಗಾಗಿ ಸ್ವಲ್ಪ ಸ್ಲೋ ಹೋಗ್ಬೇಕು, ಅವ್ರ ಕಂಫರ್ಟು ನೋಡ್ಬೇಕು ನಾವು. ಹಾಗಾಗಿ ಸುಳ್ಯ ತಲುಪೋವರೆಗೆ ಅಷ್ಟು ಶೆಕೆ ಆಗಲ್ಲ ಆಯಿತಾ. ಸುಳ್ಯದಿಂದ ಒಂದು ಸ್ವಲ್ಪ ಶೆಕೆ ಸ್ಟಾರ್ಟ್, ಅಸಲಿ ಶೆಕೆ ಸ್ಟಾರ್ಟ್ ಆಗೋದು ಸುಳ್ಯದಿಂದ.
ಬಟ್ ಈ ಮಂಗಳೂರು ರೋಡಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ, ಈ ರೋಡ್ ಇದೆ ಅಲ್ಲ, ಫಸ್ಟ್ ಕ್ಲಾಸ್ ರೋಡ್ ರೀ. ಒಂದೇ ಒಂದು ಗುಂಡಿ ಆಗಲಿ, ಒಂದೇ ಒಂದು ಏನೂ ಇಲ್ಲ, ಒಂದು ಡಿಸ್ಅಡ್ವಾಂಟೇಜೇ ಇಲ್ಲ, ಆರಾಮ್ಸೆ ಹೋಗ್ಬೋದು. ಬಟ್ ಇನ್ನೊಂದು ಏನಂದರೆ, ಇಲ್ಲಿ ಆ್ಯಕ್ಸಿಡೆಂಟ್ಗಳು ತುಂಬ ಜಾಸ್ತಿ, ತುಂಬ ಅಂದರೆ ತುಂಬ ಜಾಸ್ತಿ. ಅದಕ್ಕೆ ಸ್ವಲ್ಪ ಹುಷಾರಾಗಿ ಹೋಗ್ಬೇಕಷ್ಟೇ. ಅದೊಂದು ಬಿಟ್ಟರೆ ಏನಿಲ್ಲ, ಇಲ್ಲಿ ಆರಾಮ್ಸೆ ಟ್ರಾವೆಲ್ ಮಾಡ್ಬೋದು. ನೀವು ಪುತ್ತೂರಿಗೂ ಹೋಗ್ಬೋದು ಈ ರೂಟಲ್ಲಿ. ನಾನು ನನ್ನ ಆ್ಯಕ್ಸಸಲ್ಲಿ ಹೋಗಿದ್ದೆ ಒಂದು ಸತಿನೋ 2 ಸತಿನೋ ಏನೋ ಹೋಗಿದ್ದೆ. ಸವಿ ನೆನಪುಗಳು ನನ್ನ ಹಳೆಯ ಗಾಡಿಯಲ್ಲಿ. ಬಟ್ ರಿಯಲಿ ಒಂದೊಂದು ಸತಿ ಮಿಸ್ ಮಾಡ್ತೀನಿ ಆ ಗಾಡಿನ. ಈ ರೂಟಲ್ಲೆಲ್ಲ ಸುಮಾರು ಸತಿ ಓಡಾಡಿದ್ದೀನಿ ಆ ಗಾಡೀಲಿ. ಬಿಸಿಲಿದ್ರೂ ಪರವಾಗಿಲ್ಲ, ಮಳೆ ಬರಬಾರ್ದು. ಯಾಕಂದರೆ ರೈನ್ ಗೇರ್ಸ್ ಏನೂ ತಂದಿಲ್ಲ ನಾನು, ಎಲ್ಲ ಮನೇಲೇ ಬಿಟ್ಬಿಟ್ಟು ಬಂದಿದ್ದೀನಿ. ಇಲ್ಲ, ಪ್ರತಿ ಸತಿ ರೈಡಿಗೆ ಹೋದಾಗಲೂ ಇಡ್ತಿದ್ದೆ ಬ್ಯಾಗಲ್ಲಿ. ಈ ಸತಿ ಏನಪ್ಪ ಮರ್ತೇ ಹೋಯಿತು ಬರೋ ಗಡಿಬಿಡಿಲಿ. ಹಿಂದೆ ಬ್ಯಾಗ್ ಕಟ್ ಹಾಕಿದ್ದೆ, ಚೆಕ್ ಮಾಡಬೇಕು ಟೈಟ್ ಇದೆಯಾ ಇಲ್ಲ ಏನು ಕತೆ ಅಂತ. ಈ ಡಾಮಿನಾರಲ್ಲಿ ಇದೊಂದು ಅಡ್ವಾಂಟೇಜ್ ರೀ, ಈ ಕ್ಯಾರಿಯರ್ ಕೊಟ್ಬಿಟ್ಟಿರ್ತಾನೆ, ನೀಟಾಗಿ ಕೂತಿರುತ್ತೆ. ಪರ್ಫೆಕ್ಟಾಗಿ ಕೂತಿದೆ ನೋಡಿ. ಇವಾಗ ನಾನು ನಾಷ್ಟ ಏನಾದರೂ ಮಾಡಿಕೊಂಡೆ ಮತ್ತೆ ಸಿಗ್ತೀನಿ. ಒಂದು 46 ಕಿಲೋಮೀಟ್ರ್ ಏನೋ ಕವರ್ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ಕಲ್ಲುಗುಂಡಿ ಅಂತ ಏನೋ ಕರೀತಾರೆ ಇದಕ್ಕೆ. ಇಲ್ಲೂ ಒಂದು ಹೋಟ್ಲಿದೆ, ಅಲ್ಲೂ ಒಂದು ಹೋಟ್ಲಿದೆ, ಎರಡೂ ಚೆನ್ನಾಗಿದೆ. ನೀವು ಯಾವ್ದು ಪ್ರಿಫರ್ ಮಾಡ್ತೀರೋ ಅದಕ್ಕೆ ಹೋಗಿ. ಇವಾಗ ನಾಷ್ಟ ಎಲ್ಲ ಆಗಿ ಸ್ವಲ್ಪ ಮುಂದೆ ಬರ್ತಾ ಇದ್ದೀವಿ. ಈಗ ಮುಂದೆ ಒಂದು ಟೆಂಪಲ್ ಬರುತ್ತೆ, ಅಲ್ಲಿ ನಿಲ್ಲಿಸ್ಬೇಕು. ನಿಲ್ಲಿಸಿ ಅಲ್ಲಿ ಕೈ ಮುಟ್ಕೊಂಡೆ ಮತ್ತೆ ಡೈರೆಕ್ಟು ಕೇರಳ ಬಾರ್ಡ್ರ್ ಹತ್ರನೇ ಸ್ಟಾಪು. ಮಧ್ಯಾಹ್ನ ಊಟದ ಟೈಮಿಗೆ ಊರಲ್ಲಿರೋಣ ಅಂತ ನಾನು ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ. ನೋಡೋಣ ಏನೇನು ಆಗುತ್ತೆ ಅಂತ. ಈ ದೇವಸ್ಥಾನದ ಹಿನ್ನೆಲೆನೂ ನಾನು ಹೇಳಿದ್ದೀನಿ ನಿಮಗೆ, ಬೇಕಾದರೆ ನಾನು ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡಿ, ಫುಲ್ ವೀಡಿಯೋ ಇದೆ ಆಯಿತಾ. ಕೈ ಮುಕ್ಕೊಂಡೆ ಇಲ್ಲಿಂದ ಮುಂದೆ ಹೋಗೋಣ. ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ದೇವರ ಕೊಳ್ಳಿ. ಓಕೆ, ಈ ಊರಿನ ಹೆಸರು ದೇವರ ಕೊಳ್ಳಿ ಅಂತ. ಓಕೆ, ಇವಾಗ ದೇವಸ್ಥಾನದಿಂದ ಹೊರಟಾಯಿತು. ಇನ್ನು ಡೈರೆಕ್ಟ್ ಸುಳ್ಳಿ ದಾಟಿದ ಮೇಲೆ ಸ್ಟಾಪು. ಯಾಕಂದರೆ ಲೇಟ್ ಆಯಿತು. ಇಲ್ಲಿ ನಾಷ್ಟ ಮಾಡೋಕ್ಕೆ ನಿಲ್ಲಿಸಿದಾಗ ಅಲ್ಲಿ ನಾಷ್ಟ ಮಾಡೋಕ್ಕೆ ಒಂದು ಅರ್ಧ ಗಂಟೆ ಹೋಯಿತು. ಹಾಗಾಗಿ ಡಿಸ್ಟೆನ್ಸ್ ಕವರ್ ಮಾಡಬೇಕಲ್ಲ, ಅದಕ್ಕೆ ಸ್ವಲ್ಪ ಟೈಮ್ ಪಿಕಪ್ ಮಾಡಬೇಕು. ಸ್ಟಾಪ್ಗಳು ಸ್ವಲ್ಪ ಕಮ್ಮಿ ಮಾಡ್ತೀನಿ, ಜಾಸ್ತಿ ನಿಲ್ಲಿಸಲ್ಲ ಗಾಡಿಯನ್ನು ನಾನು. ಇನ್ನು ನಿಲ್ಲಿಸ್ಬೇಕಂತನೂ ಅನಿಸಲ್ಲ, ಯಾಕಂದರೆ ಕಾಡಲ್ಲ, ತಂಪಿರ್ತದೆ, ಸುಸ್ತಾಗಲ್ಲ ಅಷ್ಟು. ಇದೀಗ ಸಂಪಾಜೆಯಲ್ಲಿ ಇದ್ದೀನಿ. ಇಲ್ಲಿಂದ ಸುಳ್ಯ ಒಂದು 23 ಕಿಲೋಮೀಟ್ರ್ ಇದೆ, ಪುತ್ತೂರು 59 ಕಿಲೋಮೀಟ್ರ್ ಏನೋ ಇದೆ. ಬಂತಲ್ಲ ಸಂಪಾಜ ಚೆಕ್ ಪೋಸ್ಟ್. ಇಲ್ಲಿ ಎಲೆಕ್ಷನ್ ಟೈಮೆಲ್ಲ ಇದ್ದಾಗ ನಿಮ್ಮ ಗಾಡಿನ ಚೆಕ್ ಮಾಡಿ ಬಿಡ್ತಾರೆ ಮುಂದೆ. ಅದು ಇದು ಮಾಮೂಲಿ ಇರ್ತದಲ್ಲ ಪ್ರೊಸೀಜರು, ಅದ್ರ ಪ್ರಕಾರ ಬಿಡ್ತಾರೆ. ಕೆಲವೊಂದು ಸತಿ 2 ವೀಲರ್ನು ಹಿಡಿದು ಡಾಕ್ಯುಮೆಂಟ್ಸು ಚೆಕ್ ಮಾಡ್ತಾರೆ. ಇಲ್ಲಿ ಬರುವಾಗ ಸ್ವಲ್ಪ ಹುಷಾರಾಗಿರಿ, ಸಿಕ್ಕಾಕೊಂಡ್ರೆ ದುಡ್ಡು ಕೊಟ್ರೆಲ್ಲ ಬಗಲ್ಲ. ಇಲ್ಲಿ ಪಕ್ಕ ಡಾಕ್ಯುಮೆಂಟ್ಸ್ ಇರಬೇಕು. ಹಬ್ಬ, ಇವಾಗ ಅರಂತೋಡಿಗೆ ರೀಚ್ ಆದೆ. ಇನ್ನೊಂದು ಸ್ವಲ್ಪ ಕಿಲೋಮೀಟ್ರ್ ಇದೆ ಸುಳ್ಯ. ಫೈನಲಿ ವಿ ಆರ್ ಎಟ್ ಸುಳ್ಯ. ಆ್ಯಕ್ಚುಲಿ ಜಾಲ್ಸೂರ್ ಮೇಲೆ ಹೋಗ್ಬೋದು, ಬಟ್ ಬರುವಾಗ ಜಾಲ್ಸೂರ್ ಮೇಲೆ ಬರ್ತೀನಿ. ಇವಾಗ ಇನ್ನೊಂದು ರೂಟಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಆಗಿದೆ, ನೋಡೋಣ. ಇವಾಗ ಸುಳ್ಯ ಎಂಟ್ರಿ ಆದಂಗೆ ಲೆಫ್ಟ್ ತೊಗೊಳ್ಬೇಕು. ಪಾಟೇಲ್ ಮೆಡಿಕಲ್ಸ್ ಅಂತ ಇದೆ ನೋಡಿ, ಅಲ್ಲಿಂದ ಲೆಫ್ಟ್ ತೊಗೊಂಡ್ರೆ ಸೀದಾ ಕೇರಳ ಹೋಗ್ಬೋದು. ಇದು ಯಾವುದೋ ಒಂದು ಚಿಕ್ಕ ಡ್ಯಾಮ್ ರೀತಿ ಸಿಕ್ತು ನೋಡಿ, ಹೆಸರು ಏನಂತ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ ನೋಡೋಕ್ಕೆ. ಆ್ಯಕ್ಚುಲಿ ಇದು ಯಾವುದೋ ಫಾರೆಸ್ಟ್ ಒಳಗಡೆ ಬಂದ್ವಿ ಆಯಿತಾ. ಒಳ್ಳೆ ತಂಪಿದೆ ಮಾತ್ರ. ಸುಳ್ಯದಲ್ಲಿ ಅರ್ಧ ಹೋಗಿತ್ತು ಬಿಸಿಲಿಗೆ. ಕೇರಳ ಬಾರ್ಡ್ರ್ ಟಚ್ ಆದ್ವೋ ಇಲ್ಲ ಕರ್ನಾಟಕದಲ್ಲೇ ಇದೀವೋ ಒಂದು ಅರ್ಥ ಆಯ್ತಲ್ಲ. ಇವಾಗ ಒಂದೇ ಒಂದು ಬೋರ್ಡು ಆಗಲಿ ಏನೂ ಕಾಣಿಸ್ತಿತ್ತಿಲ್ಲ. ಹಾಗಾಗಿ
ಕೆ ಎಲ್ ಗಾಡಿಗಳು ಇವಾಗ ಸ್ಟಾರ್ಟ್ ಆಯ್ತಾಯಿದೆ ಒಂದು ಅಂದ್ಕೊಂಡೆ. ಸರಿ ಗೊತ್ತಿಲ್ಲ ಬಾರ್ಡ್ರ್ ಎಲ್ಲಿ ಬರುತ್ತೆ, ಇಲ್ಲ ಬಾರ್ಡ್ರ್ ಕ್ರಾಸ್ ಆದ್ವಾ ಏನು ಕತೆ ಅಂತ. ಜಾಲ್ಸೂರ್ ಕಡೆಯಿಂದ ಆದರೆ ನನಗೆ ಪಕ್ಕ ಗೊತ್ತು ಬಾರ್ಡ್ರ್ ಎಲ್ಲಿ ಬರುತ್ತೆ ಅಂತ. ಬರುವಾಗ ಆ ಕಡೆ ಬರ್ತೀನಿ, ನಿಮಗೂ ತೋರಿಸ್ತೀನಿ ಆ ಕಡೆ ಬಂದೆ. ಬಟ್ ಐ ಆಮ್ ನಾಟ್ ಶೋರ್ ಇದು ಕರ್ನಾಟಕನ ಇಲ್ಲ ಕೇರಳದಲ್ಲಿ ಇದೀವ ಅಂತ. ಗೋ ಸ್ಲೋ, ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸುಳ್ಯ. ಕರ್ನಾಟಕನೇ ಹಂಗಾದರೆ. ರೂಟ್ ಮಾತ್ರ ಚೆನ್ನಾಗಿದೆ ರೀ. ಬೋರ್ಡ್ಗಳು ಅಷ್ಟೇ ಕನ್ನಡದಲ್ಲೇ ಇದೆ. ಮೋಸ್ಟ್ಲಿ ನಾನು ಇನ್ನೂ ಕೇರಳ ಎಂಟ್ರಿ ಆಗಿಲ್ಲ ಅನಿಸುತ್ತೆ. ನೋಡೋಣ, ಆ ರೀತಿ ಏನೋ ಬೋರ್ಡ್ ಏನಾದರೂ ಸಿಕ್ತು ಅಂದರೆ ನಿಮಗೆ ತೋರಿಸ್ತೀನಿ. ರೋಡ್ ಮಾತ್ರ ಫಸ್ಟ್ ಕ್ಲಾಸ್ ಕ್ವಾಲಿಟಿಯಲ್ಲಿದೆ ಗಾಯ್ಸ್. ಇದು ಯಾವ ಘಾಟ್ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ. ಇನ್ನೊಂದು 5 ಏರ್ ಪಿನ್ ಬೆಂಡ್ ಆಗಿದ ತಕ್ಷಣ ಹೈವೇ ಸಿಗ್ಬೋದೇನೋ ನನ್ನ ಅನಿಸಿಕೆ. ನೋಡೋಣ. ಪೊಯ್ನಾಚಿ 5 ಕಿಲೋಮೀಟ್ರು. ಪೊಯ್ನಾಚಿಂದ ಒಂದು ಸುಮಾರು ಇದೆ ಕಿಲೋಮೀಟ್ರು ಹೋಗೋಕ್ಕೆ. ಸುಮಾರು ಅಂದರೆ ಒಂದು 15 ಕಿಲೋಮೀಟ್ರ್ ಹೊರಗಡೆ ಎಲ್ಲ ಬರ್ಬೋದು ಪೊಯ್ನಾಚಿಯಿಂದ. ನಾವು ಮಾರ್ನಿಂಗ್ ಹೊರಟುಬಿಟ್ಟಿದ್ರೆ ಆರಾಮ್ಸೆ ಬರ್ಬೋದಿತ್ತು. ಇಲ್ಲಿ ನೋಡಿ, ಡಸ್ಟ್ಬಿನ್ನು ಒಂಥರ ಬಾಟಲ್ ಶೇಪಲ್ಲಿ ಮಾಡಿ ಹಾಕ್ತಾರೆ. ಆ್ಯಕ್ಚುಲಿ ಚೆನ್ನಾಗಿ ಕಾಣುತ್ತೆ. ಮತ್ತು ಇಲ್ಲಿನವರೆಲ್ಲ ಯೂಸ್ ಮಾಡ್ತಾರೆ ಡಸ್ಟ್ಬಿನ್ಸು. ಅಲ್ಲಲ್ಲಿ ಹಾಕಿದ್ರೆ ಸರಿಯಾಗಿ ಫೈನ್ ಜಡಿತಾರೆ ಈ ಸೈಡು, ಅದಕ್ಕೆ ಯೂಸ್ ಮಾಡ್ತಾರೆ. ನಮ್ಮಲ್ಲೂ ಇಂಥದ್ದೆಲ್ಲ ಬರಬೇಕು. ನಮ್ಮ ಕರ್ನಾಟಕದಲ್ಲೂ ಈ ರೀತಿ ಎಲ್ಲ ಮಾಡಿ ಒಂದು ಸ್ವಚ್ಛತಾ ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ಆಗಬೇಕು. ಏರ್ ಪಿನ್ ಬೆಂಡ್ 2, ಲಾಸ್ಟ್ 2ನೇದ ಅಂತ ಇದು. ಇನ್ನೊಂದು ಇರಬೇಕೇನೋ. ಅಂಥ ದೊಡ್ಡ ಏರ್ ಪಿನ್ ಬೆಂಡ್ ಅಲ್ಲ. ನಿಮಗೆ ದಿಂಬಮ್ಮ ಅಲ್ಲೆಲ್ಲ ಸಿಗುತ್ತೆ ಅಲ್ಲ, ಅಂಥ ದೊಡ್ಡದಲ್ಲ, ಚಿಕ್ಕದು. ಅದು ಯಾವುದೋ ಬ್ರಿಡ್ಜ್ ಸಿಕ್ತು ನೋಡಿ, ಚೆನ್ನಾಗಿದೆ ಬ್ರಿಡ್ಜ್. ಓಕೆ, ಇವಾಗ ಹೈವೇಗೆ ಬಂದೆ. ಅದು ಸ್ವಲ್ಪ ವರ್ಕಿಂಗ್ ಪ್ರೋಗ್ರೆಸ್ ಇತ್ತು. ಹೆವಿ ಧೂಳು. ಈ ಹೈವೇನ ಏನು ಕಂಪ್ಲೀಟ್ ಆಗಿಲ್ಲ ಅನಿಸುತ್ತೆ. ಅಪ್ಪ, ಕಣ್ಣಿಗೆಲ್ಲ ಧೂಳು ಬಿದ್ದು ಕಣ್ಣೆಲ್ಲ ಒಂಥರ ಮಂಜು ಕಣ್ಣು ಬಿಡೋಕ್ಕೆ ಸರಿ ಆಯ್ತಾಯಿಲ್ಲ. ಏನಪ್ಪ, ಎಲ್ಲ ಆಪೋಸಿಟಿಂದನೇ ಬರ್ತಾಯಿದ್ದೆ. ಆ ಕಡೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತ ನನ್ನ ಅನಿಸಿಕೆ. ನಾನು 1.5 ವರ್ಷ ಆಯ್ತು ಅನಿಸುತ್ತೆ ಇಲ್ಲಿ ಬಂದು. ಓಕೆ ಗೈಸ್, ಇವತ್ತು ನಾನು ಊರಿಗೆ ರೀಚ್ ಆದೆ. ಇನ್ನೊಂದು 2 ಕಿಲೋಮೀಟ್ರ್ ಹೋದರೆ ಮನೆ ಸಿಗುತ್ತೆ. ಮನೆಯಲ್ಲಿ ರೆಸ್ಟ್ ಮಾಡಿ ಊಟ ಎಲ್ಲ ಮಾಡಿ ಮುಂದಿನ ಎಪಿಸೋಡಲ್ಲಿ ನಾನು ನಿಮಗೆ ಬೀಚು ಮತ್ತು ಬೇಕಲ್ಕೋಟೆ ಫೋರ್ಟು ಮತ್ತು ಸ್ವಲ್ಪ ದೇವಸ್ಥಾನಗಳೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ ಮುಂದಿನ ಎಪಿಸೋಡ್ಸಲ್ಲಿ. ಅಲ್ಲಿವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.